ಎಲ್ಲ ವೀಕ್ಷಕರೊಂದಕ್ಕೆ ನನ್ನ ಒಂದು ನಮಸ್ಕಾರಗಳು. ವೀಕ್ಷಕರನ್ನ ಈ ಕಥೆಯು ಮುಂದುವರಿತಾ ಇದೆ. ದಯವಿಟ್ಟು ಈ ನನ್ನ ಕಥೆ ಎಲ್ಲರೂ ನಿಮ್ಮ ಒಂದು ಬೆಂಬಲ ನನಗೆ ತುಂಬ ಅಗತ್ಯವಾಗಿದೆ. ದಯವಿಟ್ಟು ಎಲ್ಲರೂ ಒಂದು ನನ್ನ ಕಥೆಗೆ ಸಹಕರಿಸಿ. ಸ್ವಲ್ಪ ದಿನ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ದಯಮಾಡಿ ಕ್ಷಮಿಸಿ. ಮುಂದೆ ಕಂಟಿನ್ಯೂ ವಿಡಿಯೋಸ್ ಹಾಕ್ತಾ ಇರ್ತೀನಿ. ದಯಮಾಡಿ ನಿಮ್ಮ ಬೆಂಬಲ ನಮಗಿರಲಿ. ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಇರಿ ಬಾರಲೇ ಇಲ್ಲಿ ಹೊರಗೆ ಬಾ. ಯಾರದ ಎದಕ್ಕೆ ಹೋದ್ರಕತ್ರಿ ಹೊರಗೆ ಅಂತ ಹೇಳ ಬರ್ತೀರಿ? ಎದಕ್ಕಂತ ಪ್ರೇ ಹೋದ್ರಕತ್ತೀನಿ ನಿಂತ್ಕೊಂಡು ಹೊರಗೆ. ಏನಾಯ್ತು? ಏನೆಲ್ಲ ರತ್ತಿ ಸಸಿ ನಾದ್ನಿ ಈ ಕೂಡ ಮುಡಿಕಿ ಒಂದು ಕರ್ಕೊಂಡ್ಬಂದಿರೋದು. ಅದಕ್ಕೆ ನಮ್ಮ ತಿಳಿದಕ್ಕೆ ಬಂದಿದ್ದು ಸೇರಿಬಿಡಿ. ಎದಕ್ಕಂತ ಪ್ರೇ ಮಾಡಕತ್ತಿದ್ದಿ? ಬಸುಡಿ, ನಿನ್ನ ಮಂತ್ರಿಯಿಂದ ಬರೋದೇನೈತಿಲ್ಲ ನಮ್ಗೆ. ಏನು ಮಾತಾಡಿದಿಲ್ಲ ನೀನು? ಅಲ್ಲಿ ಬಸ್ ಸ್ಟ್ಯಾಂಡಾಗ ಮಾತಾಡಿದಂತಲ್ಲ ಮಾದ ಮುಂದಕ್ಕೆ ಮುಂದೆ ಏನು ನನ್ನ ಮಗ ಹೊಡೆಯನಲ್ಲ ಚೆನ್ನಾಗಲಿ. ಏನು ಬೇವರ್ಸಿದ್ದಲ್ಲಿ ಊರಾಗ ನೀನು ನಮ್ಮನ್ನ ನಿನಗೆ ಹಿಂದಕ್ಕೆಲ್ಲ ಹೊಡೆದೈತಲ್ಲ ನಮ್ಮನೆ ಸುದ್ದಿಗೆ ಅದಕ್ಕೆ ಬರ್ತಿದ್ದು ನೀನು. ಅಲ್ಲ ನಮ್ಮನೆ ಅಂತಲ್ಲ, ನಿನಗೆ ಯಾರು ಸುದ್ದಿ ಆದ್ರೆ ಅಷ್ಟೇ ನನಗೆ. ನಿನ್ನಂತ ಬರ್ತಾನ ಬಾಯಿ ಬರೋಲ್ದು ಎಂತ ಚೆನ್ನಾಗಿ ಇರಿದ್ದಿಲ್ಲ ನೀನು. ಊರು ಮಂದಿದ ಆಡ್ಕೊಂಡು ಊರು ಮಂದಿದ ಭಾಳ ಬೆಂಗಳೂರು ಇಳಿಸ್ಕೊಂಡು ಮಾಡಿದ್ದಾನೆ. ಏನೋ ನನ್ನ ಮಗ ಹೊಡೆಯನ ಅಂತ ಹೇಳಿದಂತಲ್ಲ ಮದಕ್ಕೆ ಮುಂದೆ ನೋಡಿದಾನೆ ಹೊಡೆಯಾಗಿದ್ದೆ. ಏಮ್ಮ ಹಿಂಗೆಲ್ಲ ಮಾತಾಡೋಕೆ ಹೋಗೋಣ ನೀನು. ನಾನಂದಿನ ತಯಾರಿ ಹೇಳಿದ ಈ ಚೂಡು ಮದುವೆ ಮಾತು ಕೇಳ್ಕೊಂಡು ಬಂದ್ರಿ ನೀವು. ಅದು ಒಂದೇ ಇರು ಅಂತ ತಿಳ್ಕೊಂತೈತೆ. ಆ ಮದುವೆ ಮಾತು ಕೇಳ್ಕೊಂಡು ನೀವು ಇಲ್ಲಿ ತಲೆ ಬಂದಿರೇನು? ನಾನೊಂದಿನ ಅಂತ ಏನೈತೆ ನಿಂತಲ್ಲ? ಏನು ಯಾರು ನೋಡಿದ್ರೆ ಅವರಲ್ಲ? ನೋಡು ಮಾತಾಡಿದ್ರೆ ಹೆಂಗೆ ಮಾತಾಡ್ತಿದ್ದೆ. ಊರಾಗಿರೋ ಮನುಷ್ಯ ಆಕಿಗೆ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕನ್ನೋದಿಲ್ಲ. ಎಂತ ಮಾತಾಡ್ತಿದ್ದೆ. ಇದಾ ಮಾತು ನೀನು ಅಂದಿದ್ದೆ ಅಂತ ಆಕಿಗೆ ಏನು ಕಿವಿ ಬಿತ್ತಪ್ಪಂದ್ರೆ ಏನೋ ತೆಗೆದಲ್ಲ ಏನಿಲ್ಲ. ನಾ ಇಷ್ಟು ಕೂದಲದಾವೆಲ್ಲ ಕೂದಲು ಕಿತ್ತು ಹೋದ್ರೆ ನೀನು ಗೋಳ್ಗುಂಡಿ ಮಾಡಿ ಸೀರುಚ್ಚಿ ಬಾಜಾರದ ಕೂದಲನೆಲ್ಲ ಬಿಡು ಎಳ್ಕೊಂಡೋಕೆ ಇಷ್ಟು ಕಟ್ಟಾಗ್ತಾಳೆ ಮನೆಗೆ ಗೊತ್ತಿಲ್ಲ. ನಾನು ಯಾರನ್ನ ಸುಮ್ಮನೆ ಬಿಡಲ್ಲಕ್ಕಿ. ಸ್ವಲ್ಪ ಕಿರಿಯರು ಅನ್ನೋದು ಇರಲಿಲ್ಲ ಈಗಿರಿ ನನಗೆ. ನೀನೆಂತ ಬೋಸಡಿ ಬಂದು ಜೊತೆಗಿದ್ದು ನಿನ್ನಂತಾಳ ನೋಡಬೇ ನಾಯ ಮಕ್ಕ. ನಿಮ್ಮ ಹಿಂಗೆಲ್ಲ ಅನ್ನಕೋಬೇಡ ನೀನು. ನಾನಂದಿನಂತ ಏನೈತೆ ಆ ಮದುವೆ ಐತೆ ಅಂತ ಹೇಳಿ ಬಂದುಬಿಟ್ರೆ ಇಲ್ಲಿಗೆಲ್ಲ ಸೇರ್ಕೊಂಡು ನಾನಂದಿಲ್ಲ ನೋಡವ. ನನಗೇನು ಗೊತ್ತಿಲ್ಲ. ನಿಮ್ಮ ತಂಡಕ್ಕೆ ಬಂದಿಲ್ಲ, ನಿಮ್ಮ ಅದಕ್ಕೆ ಬಂದಿಲ್ಲ. ನೀವು ಗುಬಿ ಅಂತ ಅಂತ ಬಂದುಬಿಡ್ತೀರಿ ಮನೆಯೆಲ್ಲ ಸರಿ ಏನು ಹಂಚ್ಕೊಂತಾರೆ ಅಂತೇಳಿ ಏನಂತ ತಿಳ್ಕೊಂಡ್ರಿ. ಹಿಂದಕ್ಕೊಂದ್ಸಲ ನಿಂಗೇನೋ ಒಂದು ಸಣ್ಣ ನೀರಿನ ಸಲ ಜಗಾಡಿ ಬಂದು ನೀನು ನಿನ್ನ ಈಕೆ ಶಾಣವ ಹೊಡೋದಿರೋಣ. ನೀನು ಎಲ್ಲರೂ ಕೇಳೋರಿಲ್ಲ. ನೀನು ಊರ ನಿಮ್ದೇನು ದೊಡ್ಡ ರಾಜಕೀಯ ಬಿಟ್ಟೈತೆ ನಿಮ್ದು. ನಿಮ್ದೇನು ದೊಡ್ಡ ಪಾಳೆಗಾರ ಮಂಚ ನಿಮ್ದು. ಈ ಸಲ ಏನಿಲ್ಲ, ನಾನು ಸುಮ್ಮನೆ ಹೇಳಕತ್ತಿ ನೋಡು. ಇರಿ ಹಿಂದಕ್ಕೊಂದ್ಸಲ ನೀನು ಇಲ್ಲಿದ್ದು ಮಾತಾಡಿದ್ದಿ, ಅದ್ರ ಸಲ ನೀನು ಬಿದ್ದಿದ್ದು ರೇಟು. ನಿಂಗೇನು ಸೂಸ್ಮೆ ಇದ್ದಪ್ಪ ಅಂದ್ರೆ ಮಂತೆನ ಬಂದು ಹಾಕ್ಬಿಡ್ತೀವಿ. ಹೌದು, ಮನೆ ಮಂದೆಲ್ಲ ಬರ್ತೀವಿ. ನಮ್ಮ ಮಂತೆನಕ್ಕೆ ನಮ್ಮ ಮನೆಯದಕ್ಕೆ ಯಾರು ಏನಾದ್ರೆ ನಾವೆಲ್ಲರೂ ಒಂದಾಗಿ ನಿಂದಿರ್ತೀವಿ. ನಿಂತ್ಕೊಂಡು ಇದು ಮಾಡ್ತೀವಿ, ನಾವು ಗಟ್ಟಾಗಿ ನಿಂದಿರ್ತೀವಿ. ಅದು ನೀನೇನು ಕೇಳ್ತಿದ್ದಿ? ಯಾವಾಗಲಷ್ಟು ನಾವೆಲ್ಲ ನಮ್ಮ ಮಂದಿ ನಾವೆಲ್ಲ ಒಂದಾದ್ರು. ಏನು ಸಣ್ಣ ಪುಟ್ಟ ಮನಸ್ತಾಪಗಳಿದ್ರೂ ಯಾರೊಬ್ಬರು ಏನಂದ್ರೆ ಎಲ್ಲರೂ ಸೇರಿ ಬಂದು ನಿಮ್ಮಂತ ಊರು ಬಂದಿಯಾರನ್ನ ದಾರಿ ತರ್ತೀವಿ ಬಿಡ ಶಾಣ. ನೀನೇನು ತರ್ತಿದ್ದಿ? ನೀನೇನು ಥರ ನೋಡಿಲ್ಲ. 4 ಮಂದಿ ಅಣ್ಣ ತಮ್ಮರಿದ್ರು ಪಾಪ ನಾಗ ಮಕ್ಕಳು ಹೊರಗೆ ಹಾಕ್ಯಾರ. ಒಂದೇನೋ ಕೊಡ್ಲಾರ್ದಂಗೆ ಹಾಕಿನ ನೀನು ತರ್ತಿದ್ ಬಿಡ ಬಾರಿ. ನಾವು ನಿಮ್ದು ಇಷ್ಟ ಐತಿ, ನಾವು ಚಲೋ ಐತ್ರಪ್ಪ ಅಂದ್ರೆ ರೇಟ್ ಮಾಡ್ತಿದ್ರಿ ಅಲ್ಲ ಇಲ್ಲಿ ಹೆಚ್ಚಿನಲ್ಲಿ ಹೊರಗೆ ಯಾರು ಹಾಕಿರಲಿ. ನಾನು ಬಂದಿಲ್ಲ ಅನ್ನೋಕಿನಿಂದ. ಈಗ ಎಲ್ಲರ ಮನೆಗೆ ಅಷ್ಟೇ ಇರೋದು. ಅಣ್ಣ ತಮ್ಮರು ಅವ್ರ ಅತ್ತಿಗೆ ಮಗಳು ಅವ್ರು ಇದ್ರಪ್ಪ ಅಂದ್ರೆ ಎಲ್ಲರ ಮನೆಗೆ ಅಷ್ಟೇ ಇರೋದು. ನಿಂದಷ್ಟು ಐತಿಲ್ಲ ಬೆಣ್ಣೆ. ನೀನು ನಿಮ್ಮ ಅಣ್ಣನ ಮನೆಗೆ ಹೋದ್ರಪ್ಪ ಅಂದ್ರೆ ನೀನು ಒಂದು ದಿನ ಮೆಟ್ಕೊಳ್ಳಲ್ಲ. ನೀನು ಸೂಡ ಹೇಳ್ಕೊಳಕ್ಕ ನೀನು ನಮ್ಮನ್ನು ನೀನು ಅಂಥದ್ರಾಗ ಅವರು ಎಲ್ಲ ಪ್ರತಿಯೊಂದು ಕೊಟ್ಟಿಟ್ಟು ನೋಡೋಕತ್ತಾರ. ಆಕೆ ಬೇಡ ಅಂದ್ರೂ ಆಕೆ ಸ್ವಾಭಿಮಾನಿ ಅದಾಳ. ಅವ್ರ ಅಣ್ಣನ ನೋಡ್ಕೊಳಕ್ಕಾಗಲ್ಲ ಅಂತಲ್ಲ, ಸ್ವಾಭಿಮಾನಿ ನನ್ನ ಮಗಳು. ಇನ್ನೊಬ್ಬರಿಗೆ ಒಟ್ಟು ಒಂದು ತೊಂದರೆ ಆಗ್ಬಾರ್ದು ಅಂತೇಳಿ ನಿಂದ್ರಕಿ ನನ್ನ ಮಗಳು. ಅದ್ರ ಸಲ ಹೊರಗೆ ಬಂದದ ಮಗನ ಕರ್ಕೊಂಡು. ಈಗ ಹೋಲಿ ಬಿಡವ ನಿನ್ನ ತಲೆ ನೀನು ಅಂತ ಬೆಳ್ಳಿ ಕೂಡ ನಮ್ಮ ಮನೆದೇನು ಮಾತು. ಈಗ ಹೆಂಗೆ ಅಂದೆ ಅಂತ ನೀನು? ನಾನು ಅಂದಿಲ್ಲ ಬಿಡವಿ ಅಮ್ಮ, ನಾನು ಅಂದಿಲ್ಲ. ಈ ಮದುವೆ ಮಾತು ನೀವು ಯಾಕೆ ಬಂದಿರ? ನಾನು ಯಾಕೆ ಅನ್ನೋಲ್ಲ, ನಾನು ಯಾಕೆ ಅಂದು ಏನು ಮಾಡಲಿ? ನೀನೇ ಅಂದಿದ್ದಂತ ಅಮ್ಮ ಹೇಳ. ರಾಜೇಶ್ವರಿ ಮುಂದೆ ಮಾತಾಡಕತ್ತಿದ್ದೆ ಅಂತ ನೀನು. ಆಮೇಲೆ ರಾಜೇಶ್ವರಿ ಓದ್ಲು ಅಂತ ಓದಿಂದ ಅಮ್ಮಗೆ ಬಂದಿದೆ ಅಂತ ಹೇಳ್ಕೇಸಿ ನೋಡಬೇ ಯಾರಿಗೇನು ಊರಾಗ ಹೇಳ್ತೇನೆ ಅಂತಂದಂತ. ಅದೇ ಟೈಮಿಗೆ ಬಂದು ನಮ್ಮ ಶಿವಲಿಂಗ ಹೆಣ್ಣು ನೋಡೋಕೆ ಹೋಗಿದ್ರು. ಬೀಗರ ಮಂತನ ನೋಡೋಕೆ ಬಂದಿದ್ರು. ಅವ್ರು ಬಂದರೆ ಅಮ್ಮ ಅದನ್ನೇ ಹೇಳ್ಬಿಟ್ಟತೆ. ಅದು ಗೊತ್ತಿದ್ರೆ ಹೇಳಲ್ಲ ಬಿಡ. ಮದುವೆ ಮನಸ್ಸು ಭಾರಿ ಒಳ್ಳೆದೈತೆ ನಿನ್ನಂತ ಗುಣ ಇಲ್ಲಕ್ಕಿಗೆ ಗೊತ್ತಿಲ್ಲದೆ ಹೇಳ್ತಾ. ಅದಕ್ಕೆ ಅವ್ರು ಹಂಗೆ ಒಳ್ಳೆದಾರ. ಇಂಥ ಬೆಳ್ಳಿ ಕೆಲಸಗಳು ಮಾಡ್ತಾರಲ್ಲ ಊರಾಗ. ಒಬ್ಬರು ಮಂತೇನು ಬಾಳೆ ಹಾಳು ಮಾಡೋದಲ್ಲ ನಾವು. ಗಂಡು ಹುಡುಗ ಆಯ್ತು ಸರಿ ಆಯ್ತು ಹಂಗಾರ. ಈ ಆ ಹುಡುಗಿಲ್ಲ ಅಂದ್ರೆ ಬಿಡೇನೋ ಬೇಕಾದಷ್ಟು ನೋಡ್ತೀವಿ ನಾವು. ಏನು ಕಡಿಮೆ ಇಲ್ಲ. ಬಿಡೋಣ ಅಂದ್ರೆ ಹೆಣ್ಣು ಹುಡುಗಿ ಆಯ್ತಪ್ಪ ಅಂದ್ರೆ ಭಾಳ ಹಾಳು ಮಾಡ್ದಂಗೆಲ್ಲ ನೀವು. ಇಂಥ ಚಿಲ್ಲರ್ ಬುದ್ಧಿ ಇರಬಾರ್ದವ ಇರವ ಹೇಳಕತ್ತಿ ನೋಡು. ಇಂಥ ಬುದ್ಧಿ ಆಗಿರ್ತಾವ್ರನ್ನ ದೇವ್ರ ಸುಮ್ಮನೆ ಬಿಡಲ್ಲ. ಇಷ್ಟು ಚೆನ್ನಾಗಿತ್ತಲ್ಲ ಮಕ್ಕ. ನನಗೆ ಗೊತ್ತಿಲ್ಲ, ನಾನು ಮಾತಾಡಿಲ್ಲ. ನಾವೇನು ಮಾತಾಡಿದ್ವಿ ಅದೇನು ಕೇಸ್ ಅಂತ ಏನೋ ಗೊತ್ತಿಲ್ಲ ನನಗೂ. ಅಲ್ಲ ಅವರಿದ್ದ ನೀವೆಲ್ಲರೂ ಕವ ಅಂತ ಮಾತಾಡಕತ್ತೀರಿ. ಅನವಾರ ಏನು ಅಂತ ಅವಳು ಚೆನ್ನಾಗಿ ಈರಿ ಸುಮ್ಮನೆ ಬಿಡ್ಬೇಡ್ರಿ. ಅಮರಮ್ಮ ಸುಮ್ಮನೆ ಬಿಡೋಕೆ ಹೋಗ್ರಿ. ಏನಾಗಮ್ಮ ತಗ ಚಪ್ಪಲ್ ತಗೊಂಡು ಹೊಡಿ ಹೋಗಿ. ಅವಾಗ ಬುದ್ಧಿ ಬರ್ತೈತೆ ನೋಡಮ್ಮ.
ಸುಮ್ಮನೆ ಕುಂದ್ರಲ್ಲಿ ಮೊದಲೇ ನಾಳೆ ಹೋಗಿ ನಿನಗೆ ನನಗೆ ಹಿಂಗಂತೇಳಿ ಹಾಂ ನಿನಗೆ ಏನಾರು ಬಿದ್ದು ನಾನು ಅದನ್ನೇ ಮಾಡ್ತೀನಿ ನಾನು ಹೇಳಿ ಮಾತಾಡ್ಬೇಡಂಗೆ ಎದರಿಕೆ ಹಂಗೆ ಹೆಂಗೆ ಬೇಕಾದ್ರೆ ಮಾತಾಡ್ಬೇಡ ಅಂತ ಹೇಳಿದ್ರೆ ನಂಗೆ ಮಾತಾಡ್ತೀನಿ ನಾನು ಹೇಳಿ ನೀನು ಯಾಕಂದ್ರೆ ನಾನು ಮತ್ತೆ ಮನೆಯೆಲ್ಲರೂ ಬಂದುಬಿಟ್ರಲ್ಲ ಇರೋ ಅಂತಲ್ಲ ಯಾಕೆ ಏನಾಯ್ತು ಏನು ಜಗಳಕತ್ತಿರ ಬಂದಿಕ್ಕಿತ್ತಲ್ಲ ಅಯ್ಯಯ್ಯೋ ಈ ಬೆಳೆ ಬಂದಲ್ಲಪ್ಪ ಇದಕ್ಕೆ ಕೂಡ ನಾನು ಮಾತಾಡಿದ್ದು ನಾನು ಏನಾಯ್ತು ಏನು ಓ ರಾಜೇಶ್ವರಿ ಹೇಳೋದನ್ನೆಲ್ಲ ಇರಿ ನಮ್ಮ ತಮ್ಮನ ಶಿವಲಿಂಗ ಯಾರು ಕೂಡ ಹೊಡೆಯೋದು ಅಂತ ಹೇಳಿ ಸುದ್ದಿ ಮಾಡ್ಕೊಂಬಂದ ಅದು ಈ ಅಮ್ಮಗೆ ಅಮ್ಮ ಒತ್ತಿಸಿ ನಮ್ಮ ಶಿವಲಿಂಗ ಹೆಣ್ಣು ನೋಡೋಕೆ ಹೋಗಿದ್ದು ಮೊನ್ನೆ ಅವ್ರ ಮನೆ ನೋಡೋಕೆ ಬಂದಿದ್ರು ಅವ್ರು ಬರೋದು ಈ ಅಮ್ಮನ ಬಿಟ್ಟಾಗ ಬಸ್ ಸ್ಟ್ಯಾಂಡಾಗ ಇದು ಪಾಪ ಮದುವೆ ಬಸ್ ಸ್ಟ್ಯಾಂಡಾಗ ಇರ್ತೈತಲ್ಲ ಯಾವಾಗಲೂ ಹಾಗಾಗಿ ಅಲ್ಲೇ ಬಂದಾರ ಅಲ್ಲೇ ಅವ್ರಿಗೆ ಹಂಗೆ ಹೇಳ್ಬಿಟ್ಟಾರೆ ಅವ್ರು ಒಳ್ಳೆ ಬಿಟ್ರಿ ಈಗ ಹಂಗಾಗೈತಿ ಅದಕ್ಕೆ ಕೇಳಕತ್ತೀವಿ ನಾನು ಅಂದಿಲ್ಲ ಅಂತ ಅಯ್ಯೇ ಇರವ ಇಂಥ ಕೆಲಸನ ನಾನು ಏನು ಮಾಡಿದೆ ಯಾವಾಗಲೂ ಯಾಕೆ ಮಾಡಿಲ್ಲ ಯಾಕಂದಿಲ್ಲ ನಾಗಮ್ಮಕ್ಕ ಅಂದಕ್ಕೆ ನನಗೆ ನಮ್ಮ ಅಪ್ಪ ಬರ್ತಾನೆ ಅಂತ ಹೇಳಿದ್ರೆ ನಾನು ಬಸ್ ಸ್ಟ್ಯಾಂಡಾಗ ಇದ್ನಲ್ಲ ಅವಾಗ ಬಂದಿಂದ ಆ ಮೂಲೆ ಮೇಲೆ ಮುದುಕನ ಮಗಳು ಶಿವಮೊಗ್ಗಕ್ಕೆ ಹೋದ್ಲಲ್ಲ ಅದನ್ನು ನಾವು ಮಾತಾಡಿದ್ವಿ ಬರೀ ಹಿಂಗೆ ಅದಕ್ಕೆ ಒಡ್ಡಡೆ ಬಂದು ಹತ್ತಿತ್ತಲ್ಲ ಬಸ್ ಅಂತ ನಾನು ಶಿವಮೊಗ್ಗಕ್ಕೆ ಹೋದ್ಲು ಅಂತ ಅಂದ್ಲು ಕೇಳಿದ್ಲು ನಾ ಶಿವಮೊಗ್ಗ ಹೋದ್ಲವ ಹಿಂಗೆ ಒಡ್ಡಡೆ ಬಂದು ಬಸ್ ಇಲ್ಲಲ್ಲ ಚಳಿವಾಗ ಇದೆಲ್ಲ ಅಷ್ಟು ಅದಕ್ಕೆ ಒಡ್ಡಡೆ ಬಂದತ್ತಿದ್ಲು ಶಿವಮೊಗ್ಗ ಓದ್ಲ ಅವಳಿಗೆ ಓದ್ತತ್ತಿಲ್ಲ ಅಂತ ನಾನು ಅಂದೆ ಅವಾಗ ಅಮ್ಮ ದೂರ ನಿಂತು ಕೇಳ್ಸಂಗೆ ಅನಿಸ್ತೈತೆ ಹಿಂಗಂತೇಳಿ ಏನೋ ಶಿವಲಿಂಗ ಹೊಡೆಗಾನ ಅಂತೇಳಿ ಕನ್ನಡ ಕೇಶಂಡ ಅನ್ನಿಸ್ತೈತೆ ಅದು ಮತ್ತು ಹಂಗಾಗಿ ಒಳಕಿನ ಇದು ಮಾಡಿರ್ಬೇಕು ಅಮ್ಮಂದೇನಿದೆ ಇದರಲ್ಲ ನೋಡಿದೆ ಅಷ್ಟು ಮತ್ತೆ ತಿನ್ನಬೇಕೇನು ನೀನು ಹೇಳಿಲ್ಲ ಅಂದ್ರೆ ಅಮ್ಮ ಹಂಗೆ ಸುಮ್ಮನೆ ಹೇಳಲ್ಲ ಪೂರ್ತಿ ಕಿವಿ ಥರ ಬಂದು ಹೇಳಿದೆ ಅಂತ ಹೇಳ ನಮಗೆ ಏನು ಇದ್ದಿದ್ದು ಒಪ್ಪಿಗೆ ಮಾಡು ಅಲ್ಲ ಒಪ್ಪಿಗೆ ಅಂದ್ರೆ ಏನು ಮಾಡಲಿ ಇದ್ದಿದ್ದು ಒಪ್ಪಿಗೆ ಅಂತ ಅಲ್ಲ ಏನಕ್ಕೆ ಒಪ್ಪಿಗೆ ಏನಂತ ಹೇಳ ಮತ್ತೆ ಹದಿನಾರು ಹೇಳ್ರಿ ಜೋರಾಗಿ ಮಾತಾಡ್ರಂದಿಟ್ಟು ಏನಂತ ಹೇಳಿ ನಾನು ಕೇಳ್ತಾಳ ಎಮ್ಮ ಬೇರೆ ಕೇಳ್ತಾಳ ನಾನು ಅದ್ರಂಗೆ ಅಂದಿಲ್ಲ ಮುದಕಿನ ಏನೋ ಕೇಳ್ಕೊಂಡು ಏನೋ ಹೋಗಿ ಹೇಳಕತ್ತೈತೆ ಅಂತ ಹೇಳ್ತಾಳ ಏನು ಹಿಂಗೆ ಹೇಳಕತ್ತಾಳ ಅವಳ ಹೇಳಿದ್ದು ಪೂರ್ತಿ ನೀನು ಹೆಂಗೆ ಕಿವಿತಲ್ಲಿ ಬಂದ್ರೆ ಅದ್ರಂಗೆ ಹೇಳಿಲ್ಲ ಬಂದು ಒಂದು ಹುಡುಗನ ಭಾಳ ಹಾಳು ಮಾಡಕ್ಕೆ ಅಂತ ಹೇಳ ಇವಳು ಹಿಂಗೆ ಹೇಳಿಲ್ಲಪ್ಪ ಅಂದ್ರೆ ನಾನು ಯಾಕೆ ಅವ್ರಿಗೆ ಹೇಳ್ತಿದ್ದೆ ನನಗೆ ನಾನು ಇದು ಮಾಡೋಕ್ಕಂತಿಲ್ಲ ಇವಳೇ ಬಂದು ಹೇಳಿ ಮತ್ತೆ ನೋಡಮ್ಮ ಯಾರ್ಯಾರು ಹೇಳ್ತಾನೆ ಅಂತೇಳಿ ಹೇಳಿದ್ಲು ಇಷ್ಟೇ ಹೇಳಿದ್ಲು ಈಗ ನೋಡಿದ್ರಿಲ್ಲ ನನಗೆ ಕಿವಿ ಕೇಳಲಾರ್ದು ನಾನು ಏನಂತ ಹೇಳ್ತಾಳ ಇವಳ ಊರಾಗಿಂತಾಳು ಊರಾಗಿಟ್ಕೊಳ್ಳೋದೇ ಇದೆಲ್ಲ ನಾನು ಅದು ಸಂಗಪ್ಪಿಗೆ ಹೇಳ್ತೀನಿ ದಳರಿಗೆ ಹೋದಾಗೆಲ್ಲ ಒಂದ್ಸಲ ಇಂಥ ಕೆಲಸ ಮಾಡ್ತಾಳೆ ಅಂತ ಹೇಳಿದ್ರೆ ಯಾರು ನೋಡಕತ್ತಾರ ಇವಳ ನೋಡ್ತಾನೆ ನೋಡ ಕರೆಸ್ತಾರ ಪಂಚಾಯತಿ ಕರೆಸಿ ಇವಳ ಹೆಂಗೆ ನೋಡೋಕ್ಕಾದ್ರೆ ನೋಡ್ತಾರೆ ನೋಡು ಸರಿನಾ ಆಮೇಲೆ ಸರಿ ಇವಾಗ ಯಾಕೆ ಭಾಳ ಬಿಡತ್ತೆ ಸರಿ ಮಾಡ್ತೀನಿ ಸರಿ ಅವಳ ಅಪ್ಪ ಏನು ಮಾಡ್ತಾನೆ ನಮಗೆ ಅದು ಹೊಡ್ಯಕ್ಕೆ ಬಂದತ್ತಾನೆ ಅಪ್ಪ ನಮಗೆ ಅಮ್ಮ ಹೋಲ್ ಬಿಡಂಗೆ ಹೊಡ್ಯಕ್ಕೆ ಹೋಗೋಣ ಹೋಲ್ ಬಿಡು ಹೊಡೆದ್ರೆ ಅದಕ್ಕೆ ಬರ್ತೈತೆ ಸುಮ್ಮನೆ ನೋಡು ಒಟ್ಟಿಗೆ ಅಂತ ಏನಿಲ್ಲ ಅಂತ ನೋಡಿರಿ ನಿನಗೆ ಹೇಳಕತ್ತೈತೆ ಲಾಸ್ಟ್ ಮ್ಯಾಸಲ್ಲಿ ಹೇಳೋದು ನೋಡಿದ್ದು ಇನ್ನೊಂದ್ಸಲ ಹಿಂಗೆ ಮಾಡಿದಪ್ಪ ಅಂದ್ರೆ ಏನು ಹೊಡೆದೋಗೋದೇನು ದೊಡ್ಡಾಗದಲ್ಲಿ ಬಿಟ್ಟಿದ್ರೆ ಅಮ್ಮನ ಮತ್ತೆ ಕಡಿತಿದ್ಲ ಹೋಲಿ ಬಿಡು ಅಂತ ಬಿಟ್ಟೈತೆ ಇನ್ನೊಂದು ಸಲ ನಮ್ಮ ಮನೆ ತಂಟಿಗೆ ನಮ್ಮ ಮನೆ ಇದಕ್ಕೆ ಏನಾರು ಬಂದೆಪ್ಪ ಅಂದ್ರೆ ಮನೆಗೆ ಬೆಂಕಿ ಹಚ್ಚಿಬಿಡ್ತೀವಿ ಇಲ್ಲಪ್ಪ ಅಂದ್ರೆ ಕೂಲಿಡೋದು ಪಂಚಾಯತಿ ಹೇಳ್ಕೊಂಬಂದು ನೀನು ಪೂರ್ತಿ ಬೆಂಡೆ ಹಚ್ತೀವಿ ನೀನು ಪೀಳಲ್ಲಿ ಹೇಳಿಲ್ಲ ಅಂತ ಆದ್ರೂ ಹೋಲಿ ಇದಾರೆ ನಾನು ಏನು ಮಾಡೋಕೆ ಅದನ್ನೆಲ್ಲ ಮಾಡ್ತೀವಿ ಮತ್ತು ಅದ್ರ ಮಕ್ಕಿನ ಹೆಚ್ಚು ಏನು ಹೇಳೋಕೆ ಹೋಗಲ್ಲ ಆಯಿತಾ ನಮ್ಮ ಮನೆ ತಂಟಿಗೆ ಬಂದು ಸರಿ ಇರಲ್ಲ ಅಷ್ಟೇ ನಮ್ಮ ಮನೆ ತಂಟಿ ಎಲ್ಲ ಯಾರು ತಂಟೆ ಹೋದ್ರೆ ಯಾರೇನು ಸುಮ್ಮನೆ ಬಿಡೋಲ್ಲ ನೀನು ಮತ್ತೆ ಆದರೆ ಹೇಳಕತ್ತೀನಿ ಈಗ ಹೆಂಗೆ ಬಗೆಹರಿಸಂತೀನಿ ನಾವು ನಿನ್ನ ಇದು ಮತ್ತೆ ಸರಿ ಇರಲ್ಲ ಹೇಳಕತ್ತೀನಿ ನಾನೇ ಬರಕ್ಕೆ ಹೋಗಲಿ ಅದಕ್ಕೆ ಮತ್ತೆ ನೀವು ಬಂದಿರಲ್ಲ ಮತ್ತೆ ನೀನೊಂದು ದೊಡ್ಡಕ್ಕಾಗಿ ಅದಕ್ಕೆ ಮಾಡ್ತೀನಿ ನಾವು ನೋಡು ನನಗೆ ಬಿಟ್ಟಿದ್ದಲ್ಲ ಅಷ್ಟೇ ಇಲ್ಲ ತೆಗೆವ ನಾನು ಯಾಕೆ ಬರಕ್ಕೆ ಹೋಗ್ತೀನಿ ಬರಲ್ಲ ಒಂದು ಬಂದ್ರೆ ಐತಲ್ಲ ಗೊತ್ತೈತಲ್ಲ ಓದ್ಸಲ ನಾನು ನೋಡೋದಿದ್ದೆ ನಾಗಮ್ಮ ನೋಡೋದಿಲ್ಲ ಶಣಮ್ಮ ನೋಡೋದಿಲ್ಲ ಬಾಯ್ಬಿಟ್ಟು ಬಾಯ್ಬಿಟ್ಟು ಅವ್ರಿಗೆ ಇವ್ರಿಗೆ ಅಂದಂಗೆ ನಮ್ಗಂದು ಸೀರೆ ಹಚ್ಬಿಡ್ತು ನಾನು ಹೇಳಕತ್ತೀನಿ ನಾನು ಹೋಗಿ ಬಿಡಂಗೆ ನಾಗಮ್ಮಕ್ಕ ಇವಳು ಎಂತಾಳ ಅಂತೇಳಿ ಊರಿಗೆ ಗೊತ್ತೈತೆ ಎಂತಾಳು ಕೂಡ ಕುಸ್ತಿ ಬಿದ್ದರೆ ಇದಕ್ಕೆ ಸರಿ ಇರಲಿ ಏನೋ ಒಂದ್ಸಲ ಹೇಳಿ ಒಳ್ಳೆ ಅದನ್ನ ಮಾಡ್ತಾರೆ ಅಂದ್ರೆ ನೀವು ಯಾಕೆ ಕಿಶ್ ಹಾಕೋತ್ರಿ ಈಗ ಏನೈತೆ ಇದ್ದದ್ದು ಏನೈತೆ ಅದು ಮಾಡಿರಿ ಅಮ್ಮನ ಕರ್ಕೊಂಡು ಹೋಗ್ರಿ ಅವ್ರು ಬೀಗಿರ್ತಲ್ಲ ಯಾರು ಹೋಗ್ರಿ ಅಮ್ಮನ ಕರ್ಕೊಂಡು ಹೋಗಿ ಅವ್ರು ಬೀಗರ್ ಕೊಡಿ ಹಿಂಗೆ ಐತಿ ಹಿಂಗೆ ಅಂತೇಳಿ ಮಾತಾಡ್ರಿ ಇದನ್ನ ಇಲ್ಲಿಗೆ ಬಿಡ್ರಿ ಅದಂಗೆಲ್ಲ ಇದಾಗ್ತಾವೆ ಕಡ್ಡಿ ಗುಡ್ಡ ಮಾಡೋಕೆ ಹೋಗ್ರಿ ಬಿಟ್ಬಿಡ್ರಿ ಹಾಕೋದ್ ಕಡೆ ಇದು ಮಾಡಿರಿ ಅಮ್ಮನ ಕರ್ಕೊಂಡು ಹೋಗ್ರಿ ಅಲ್ಲಿ ಚಲೋ ಇಲ್ಲ ನೀವು ಯಾರೊಬ್ರು ಹತ್ರ ನೋಡ್ರಿ ಅಮ್ಮನ ಹೋಗ್ರಿ ಯಾರು ನಿಮ್ಮ ಮನೆಯವ್ರು ಯಾರೊಬ್ರು ಗಂಡು ಮಕ್ಕಳು ಬರ್ತಾನೆ ಕರ್ಕೊಂಡು ಹೋಗಿ ಇದು ಮಾಡ್ಕೊಂಡು ಬರ್ರಿ ಬಂದು ಫಸ್ಟ್ ಲಗ್ನ ಮಾಡೋದು ನೋಡ್ರಿ ಅಷ್ಟ ಮಾಡ ನಾಗಮ್ಮ ಅಷ್ಟು ಮಾಡಿರಿ ಮಾದಮ್ಮನ ಕರ್ಕೊಂಡು ಹೋಗ್ರಿ ಸೀತಪ್ಪ ಬರ್ತಾನೆ ಶಿವ ಬರ್ತಾನೆ ನೋಡ್ರಿ ನಾಗಮ್ಮ ಅಮ್ಮನ ಕರ್ಕೊಂಡು ಹೋಗಿ ಅದು ಅವ್ರಿಗೆ ಬೀಗ್ರಿ ಹಿಂಗೆ ಅಂತೆಲ್ಲ ಅಷ್ಟೇ ಹೇಳಿ ಇದು ಮಾಡ್ಕೊಂಡು ಬರ್ರಿ ಉಳಿದದ್ದು ಅವ್ರಿಗೆ ಬಿಟ್ಟಿದ್ದೆ ಅಷ್ಟೇ ಆಗ್ತೇವೆ ಅಷ್ಟೇ ಮೇಡಮ್ ಹೋಮ್ ನೋಡ್ರಿ ಮನೆಗೆ ಹೋಮ್ರಿ ಕೇಳಮ್ಮ ಯಾರು ಅಣ್ಣನವ್ರು ಯಾರು ಬರ್ತಾರೆ ಅಂತ ಕೇಳಿ ಇಲ್ಲ ನಾನು ಶರಣಮ್ಮವ್ರ ಹೋಗೋಳಕ್ಕೆ ಅಮ್ಮನ ಕರ್ಕೊಂಡು ಹೋಗಿ ಎಲ್ಲಷ್ಟು ಬೀಗ್ರಿ ಹಿಂಗೆ ಆಯ್ತು ಹಿಂಗೆ ಅಂತ ಅವ್ರಿಗೆ ಹೇಳಮ್ಮ ನೋಡಮ್ಮ ಅವ್ರಿಗೆ ಬಿಟ್ಟಿದ್ದಲ್ಲ ಮುಂದಿಂದ ಓಕೆ ಸ್ನೇಹಿತರೆ ಈ ಕಥೆಯು ಇಲ್ಲಿಗೆ ಈ ಭಾಗವು ಮುಕ್ತಾಯಗೊಳ್ಳುತ್ತದೆ ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡಲಾಗುವುದು ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ನಮ್ಮ ಕಥೆಯನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಒಂದು
ನಿಮ್ಮ ವಿಶೇಷ ಏನಾದರೂ ಆಚರಣೆ ಇದ್ದರೆ ನಮಗೆ ಹೇಳಿ. ಹುಟ್ಟಹಬ್ಬ ಆಯಿತು, ಮದುವೆ ವಾರ್ಷಿಕೋತ್ಸವ ಆಯಿತು, ಯಾವುದಿದ್ರೂ ಕಮೆಂಟ್ ಮಾಡಿ ಅವರಿಗೆ ನಮ್ಮ ಒಂದು ಚಾನಲಲ್ಲಿ ಅವರಿಗೆ ಶುಭಾಶಯವನ್ನು ಕೋರುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.